ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಜನರು ಎದುರು ನೋಡುತ್ತಿರುವಂಥ ಉದ್ಯೋಗಾವಕಾಶ ಏರ್ಪೋರ್ಟು ಉದ್ಯೋಗಾವಕಾಶ. ಇಲ್ಲಿ ನಿಮಗೆ ಏರ್ಪೋರ್ಟ್ನಲ್ಲಿ ಸೆಕ್ಯೂರಿಟಿ ಸ್ಕ್ರೀನರ್ ನೇಮಕಾತಿ. ಎಕ್ಸ್ಪೀರಿಯನ್ಸ್ ಇಲ್ಲದವರಿಗೂ ಕೂಡ ಇಲ್ಲಿ ಅವೈಲೇಬಿಲಿಟಿ ಕೊಟ್ಟಿದ್ದಾರೆ. ಇದು ಏರ್ಪೋರ್ಟ್ ಸೆಕ್ಯೂರಿಟಿ ಸ್ಕ್ರೀನರ್ ಹುದ್ದೆ ಆಗಿದ್ದು, ನೀವು ಇಲ್ಲಿ ಕ್ವಾಲಿಫೈ ಆಗಿದ್ದರೆ ಇದೆಯಲ್ಲ, ಸಂಪೂರ್ಣವಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗಿದೆ. ನೀವು ಯಾವ ರೀತಿ ಅಪ್ಲೈ ಮಾಡಬೇಕು, ಏನೆಲ್ಲ ಕ್ವಾಲಿಫಿಕೇಷನ್ ಆಗಿರಬೇಕು, ಇಲ್ಲಿ 12ನೇ ತರಗತಿ ಪಾಸ್ ಆಗಿದ್ದರೂ ಸಾಕು, ಡಿಗ್ರಿ ಆದರೂ ಸಾಕು. ನಿಮಗೆ ಇಲ್ಲಿ ಅಟ್ರಾಕ್ಟ್ ಸ್ಯಾಲ್ರಿ ಪ್ಯಾಕೇಜ್ ಕೂಡ ಅವೈಲೇಬಿಲಿಟಿ ಇದೆ ಫ್ರೆಂಡ್ಸ್. ಓಕೆ, ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಏರ್ಪೋರ್ಟ್ ಸೆಕ್ಯೂರಿಟಿ ಸ್ಕ್ರೀನರ್ ಹುದ್ದೆಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಮಾನ ನಿಲ್ದಾಣಗಳಲ್ಲಿ ಭದ್ರತೆ ಕಾಪಾಡುವಲ್ಲಿ ಈ ಹುದ್ದೆಯ ಪಾತ್ರ ಬಹಳ ಮಹತ್ವದ್ದಾಗಿದೆ. ಎಕ್ಸ್ಪೀರಿಯನ್ಸ್ ಇಲ್ಲದವರು ಇದ್ದ ಅಭ್ಯರ್ಥಿಗಳು ಇಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಕ್ವಾಲಿಫಿಕೇಷನ್ PUC ಅಥವಾ 12ನೇ ತರಗತಿ ಅಥವಾ ಅದಕ್ಕೆ ಸಮಾನವಾದ ವಿದ್ಯಾರ್ಹತೆ ಹೊಂದಿದ್ದರೆ ಸಾಕು, ನೀವು ಇಲ್ಲಿ ಕೆಲಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಮುಖ ಜವಾಬ್ದಾರಿಗಳು: ಏರ್ಪೋರ್ಟ್ ಸೆಕ್ಯೂರಿಟಿ ಸ್ಕ್ರೀನರ್ ಹುದ್ದೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳು ಪ್ರಯಾಣಿಕರು, ಬ್ಯಾಗೇಜು ಮತ್ತು ಕಾರ್ಗೋಗಳ ಭದ್ರತಾ ತಪಾಸಣೆ ನಡೆಸಬೇಕು. ಅಭ್ಯರ್ಥಿಗಳು ಕೆಳಕಂಡ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕಾಗುತ್ತದೆ. ಅಂದರೆ IT ವಿಭಾಗ ಮತ್ತು ಮಾನವ ಸಂಪನ್ಮೂಲ ವಿಭಾಗ ಮತ್ತು ಕಾನೂನು ನಿಯಂತ್ರಣ ವಿಭಾಗ ಮತ್ತು ಏರ್ಪೋರ್ಟ್ ಆಪರೇಷನ್ಸ್ ಹಾಗೂ ಕಸ್ಟಮರ್ ಸರ್ವಿಸ್ ವಿಭಾಗಗಳು. ಬಾಹ್ಯ ಸಂಸ್ಥೆಗಳೊಂದಿಗೆ ಸಮನ್ವಯ ಅಂದರೆ ಭದ್ರತಾ ಸಿಬ್ಬಂದಿ ಕೆಳಗಿನ ಸಂಸ್ಥೆಗಳೊಂದಿಗೆ ಸಹಕರಿಸಬೇಕಾಗುತ್ತದೆ. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಸೆಕ್ಯೂರಿಟಿ ಅಡ್ಮಿನಿಸ್ಟ್ರೇಷನ್ ಮತ್ತು ಏರ್ಕ್ರಾಫ್ಟ್ ಆಪರೇಷನ್ಸ್, ಏರ್ಪೋರ್ಟ್ ಅಥಾರಿಟೀಸ್, ಪ್ರಯಾಣಿಕರು, BCAS, ಸ್ಥಳೀಯ ಪೊಲೀಸ್ ಇಲಾಖೆ, ಕಾನೂನು ಜಾರಿ ಸಂಸ್ಥೆಗಳು, ಸೇವಾ ಪೂರೈಕೆದಾರರು, ನಿಯಂತ್ರಣ ಸಂಸ್ಥೆಗಳು, ಉದ್ಯಮ ಸಂಘಟನೆಗಳು. ಈ ಹುದ್ದೆಗೆ ವಿದ್ಯಾರ್ಹತೆ: ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಕನಿಷ್ಠ ಕೆಳಗಿನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಕನಿಷ್ಠವಾಗಿ PUC ಅಥವಾ 12ನೇ ತರಗತಿ ಅದಕ್ಕಿಂತ ಸಮಾನವಾದ ವಿದ್ಯಾರ್ಹತೆ ಹೊಂದಿರಬೇಕು. ಹಾಗೆ ಯಾವುದೇ ಪದವಿ, ಬ್ಯಾಚುಲರ್ಸ್ ಡಿಗ್ರಿ ಹೊಂದಿರುವ ಅಭ್ಯರ್ಥಿಗಳಿಗೆ ಇವರು ಆದ್ಯತೆ ಕೊಡ್ತಾ ಇದ್ದಾರೆ. ಅಗತ್ಯ ಪ್ರಮಾಣ ಪತ್ರಗಳು: ನಿಮ್ಮಲ್ಲಿ ಕೆಳಗಿನ ಪ್ರಮಾಣ ಪತ್ರಗಳನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಹೆಚ್ಚಿನ ಅವಕಾಶ ಇರುತ್ತದೆ. ಅಂದರೆ TSA ಸರ್ಟಿಫಿಕೇಷನ್, AVSCC ಬೇಸಿಕ್ ಕೋರ್ಸು ಮಾಡಿದವರು, ಸ್ಟ್ಯಾಂಡರ್ಡ್ ಅಥವಾ ಇನ್ಲೈನ್ ಸ್ಕ್ರೀನರ್ ಸರ್ಟಿಫಿಕೇಷನ್ ಇದ್ದವರು, DGRCAT 12 ಸರ್ಟಿಫಿಕೇಷನ್ ಅಪ್ರೂವ್ ಟ್ರೈನಿಂಗ್ ಸೆಂಟರು ಅಥವಾ NCCB ಅಥವಾ C ಸರ್ಟಿಫಿಕೇಟ್ ಹೊಂದಿರುವ ಅಭ್ಯರ್ಥಿಗಳಿಗೆ ವಿಶೇಷವಾದ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ನೀವಿಲ್ಲಿ ನೋಟ್ ಮಾಡ್ಕೊಳ್ಳಿ. ನೀವಿಲ್ಲಿ ಇದೆಲ್ಲ ಕ್ವಾಲಿಫೈ ಆಗಿದ್ದರೆ ನೀವು ಇಲ್ಲಿ ಈಸಿಯಾಗಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಅನುಭವ: ಈ ಹುದ್ದೆಗೆ ಎಕ್ಸ್ಪೀರಿಯನ್ಸ್ ಇಲ್ಲದವರು ಇದ್ದವರು ಇಬ್ಬರು ಕೂಡ ಮಾಡ್ಬೋದಂತೆ. ಏರ್ಪೋರ್ಟ್ ಭದ್ರತಾ ವ್ಯವಸ್ಥೆಗಳ ಕುರಿತು ತಿಳುವಳಿಕೆ ಇರಬೇಕಂತೆ. ಓಕೆ, ಸ್ಕ್ರೀನಿಂಗ್ ಉಪಕರಣಗಳನ್ನು ನಿರ್ವಹಿಸುವಂಥ ಅನುಭವ ಇರಬೇಕು. ಇಲ್ಲಾಂದರೆ ನಿಮಗೆ ಇದೆಲ್ಲ ಯೂಟ್ಯೂಬಲ್ಲಿ ಇದೆಯಲ್ಲ, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಇದೆಯಲ್ಲ ನಿಮಗೆ ಇರುತ್ತೆ. ನೀವು ಸರ್ಚ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ChatGPT ಮುಖಾಂತರ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇಲ್ಲ ಗೂಗಲ್ ಜೆಮಿನಿ ಇದೆ, ಇಲ್ಲ ChatGPT ಇದೆ, ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆದುಕೋಬೋದು. ಮತ್ತು ದೈಹಿಕ ಅರ್ಹತೆ ಕೇಳಿದ್ದಾರೆ. ದೃಷ್ಟಿ: ಕಣ್ಣಿನ ದೃಷ್ಟಿ, ಅಭ್ಯರ್ಥಿಗಳ ದೃಷ್ಟಿ ಸಾಮರ್ಥ್ಯ ಉತ್ತಮವಾಗಿರಬೇಕಂತೆ. ಕನ್ನಡಕ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಬಳಸಿ ದೃಷ್ಟಿಯನ್ನು ಸರಿಪಡಿಸ್ಬೋದು. ಅಂದರೆ ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ನಿಮ್ಮದು ಲೆನ್ಸ್ ಅಥವಾ ಕನ್ನಡಕ ಬಳಸಿ ಇದು ಮಾಡ್ಕೋಬೋದು ನಿಮ್ಮ ಕಣ್ಣಿನ ದೃಷ್ಟಿ ಪ್ರಾಬ್ಲಮ್ ಇದ್ದರೆ. ಶ್ರವಣ ಸಾಮರ್ಥ್ಯ: ಇಯರಿಂಗು, ಅಭ್ಯರ್ಥಿಗಳ ಶ್ರವಣ ಸಾಮರ್ಥ್ಯ ಉತ್ತಮವಾಗಿರಬೇಕು ಮತ್ತು ಮಾತಿನ ಸಾಮರ್ಥ್ಯ ಇದು ಕೂಡ ಉತ್ತಮವಾಗಿರಬೇಕು. ಪ್ರಯಾಣಿಕರು ಮತ್ತು ಅಧಿಕಾರಿಗಳೊಂದಿಗೆ ಸ್ಪಷ್ಟವಾಗಿ ಸಂವಹನ ನಡೆಸುವ ಸಾಮರ್ಥ್ಯ ಇರಬೇಕು ಮತ್ತು ನಿಮ್ಮ ಚಲನೆ ಮೂಮೆಂಟು ತುರ್ತು ಪರಿಸ್ಥಿತಿಗಳಲ್ಲಿ ವೇಗವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಇರಬೇಕು. ಹಾಗೆ ವಾಸನೆ ಗುರುತಿಸುವ ಸಾಮರ್ಥ್ಯ, ಅಸಾಮಾನ್ಯ ವಾಸನೆಗಳನ್ನು ಗುರುತಿಸುವಂಥ ಸಾಮರ್ಥ್ಯ ಇರಬೇಕು. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ನೀವು ಕೆಲಸ ಮಾಡೋ ಏರಿಯಲ್ಲಿ ಉಂಟಲ್ಲ, ಫೈರ್ ಆಗುತ್ತೆ, ಎಲೆಕ್ಟ್ರಿಕ್ ಕೇಬಲ್ ಫೈರ್ ಆಗುತ್ತೆ, ಆ ಸ್ಮೆಲ್ಗಳನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಇದೆಲ್ಲ ನಿಮಗೆ ಹಾಗಾಗಿ ನಿಮಗೆ ಹೇಳಿದ್ದಾರೆ ವಾಸನೆ ಗುರುತಿಸುವಂಥ ಸಾಮರ್ಥ್ಯ ಇರಬೇಕಂತ ಹೇಳಿದ್ದಾರೆ. ಹಾಗೆ ವ್ಯಕ್ತಿತ್ವ ಮತ್ತು ನಡತೆ: ಭದ್ರತಾ ಸಿಬ್ಬಂದಿಗಳು ಕೆಳಗಿನ ಗುಣಗಳನ್ನು ಹೊಂದಿರಬೇಕು. ಅಂದರೆ ಉತ್ತಮ ವರ್ತನೆ, ಶಿಸ್ತಿನ ನಡತೆ, ಸ್ವಚ್ಛ ಮತ್ತು ವೃತ್ತಿಪರ ಉಡುಗೆ, ಸಾರ್ವಜನಿಕರೊಂದಿಗೆ ವಿನಯಪೂರ್ವಕವಾಗಿ ವರ್ತಿಸುವ ಗುಣ, ಜವಾಬ್ದಾರಿಯುತ ಕೆಲಸದ ಮನೋಭಾವ ಇರಬೇಕಂತೆ. ಇಲ್ಲಿ ಅರ್ಜಿಯನ್ನು 12ನೇ ತರಗತಿ ಪಾಸಾದವರು, ಪದವೀಧರರು, NCC ಪ್ರಮಾಣ ಪತ್ರ ಹೊಂದಿರುವವರು, ಎಕ್ಸ್ಪೀರಿಯನ್ಸ್ ಇಲ್ಲದವರು, ಭದ್ರತಾ ಕ್ಷೇತ್ರದಲ್ಲಿ ಅನುಭವ ಹೊಂದಿರುವವರು ಎಲ್ಲರೂ ಕೂಡ ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಹೌದಲ್ವಾ? ಅಪ್ಲೈ ಲಿಂಕ್ ಇದೆಯಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡ್ತೀನಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ಪಿನ್ ಮಾಡ್ತೀನಿ, ಇಲ್ಲ ನಿಮಗೆ ಸೋಷಿಯಲ್ ಮೀಡಿಯಾ ಟೆಲಿಗ್ರಾಮಲ್ಲೂ ಕೂಡ ಶೇರ್ ಮಾಡ್ತೀನಿ. ಅಲ್ಲಿಂದ ಕೂಡ ನೀವು ನೇರವಾಗಿ ಅಪ್ಲೈ ಮಾಡ್ಕೋಬೋದು. ನಿಮ್ಮ ಮೊಬೈಲ್ ಮುಖಾಂತರ ನೀವು ಅಪ್ಲೈ ಮಾಡ್ಕೋಬೋದು. ಲಿಂಕನ್ನು ಕ್ಲಿಕ್ ಮಾಡಿದಾಗ ಇದೆಯಲ್ಲ, ನಿಮ್ಮ ಮೊಬೈಲು ಅಥವಾ ಡೆಸ್ಕ್ಟಾಪು ಅಥವಾ ಲ್ಯಾಪ್ಟಾಪ್ ಮುಖಾಂತರ ಇದೆಯಲ್ಲ
ನೀವು ನೇರವಾಗಿ ನಿಮ್ಮ ಮೊಬೈಲಲ್ಲಿರೋ ಬ್ರೌಸರ್ ಮುಖಾಂತರ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ಕೋಬೋದು. ಈ ಡಸ್ ನಾಟ್ ಚಾರ್ಜ್ ಎನಿ ಫೀಸ್. ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಇದು ಗೌಹಾಟಿ ಅಸ್ಸಾಂ ಇಂಡಿಯಾ ಜೂನಿಯರ್ ಆಫೀಸರ್ ಇದು ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲೆಲ್ಲ ಓದಿ ಕಂಪ್ಲೀಟಾಗಿ ಮಾಹಿತಿನ ಓದ್ಕೊಳ್ಳಿ. ಹೌದಲ್ಲ, ಓದಿದ ನಂತರ ನಿಮ್ಮ ಕ್ವಾಲಿಫಿಕೇಷನ್ ಎಲ್ಲೆಲ್ಲ ಇರಬೇಕು, ನಾ ಈಗೆಲ್ಲ ವಿವರಿಸಿದ್ದೀನಲ್ಲ ಅದನ್ನು ಇವರು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ನಾನು ಕನ್ನಡದಲ್ಲಿ ನಿಮಗೆ ವಿವರವಾಗಿ ಕೊಟ್ಟಿದ್ದೀನಿ. ನಂತರ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿ ಅಷ್ಟೇ. ಓಕೆ, ಕ್ಲಿಕ್ ಮಾಡಿದಾಗ ಯು ಡೋಂಟ್ ನೀಡ್ ಹ್ಯಾವ್ ಅಕೌಂಟು. ನೀವು ಮೊದಲು ಇಲ್ಲಿ ಉಂಟಲ್ಲ ನಿಮ್ಮ ಇಮೇಲ್ ಐ ಡಿ ಇನ್ನುಂಟಲ್ಲ ಲಾಗಿನ್ ಮಾಡಬೇಕು. ನೀವು ಇಲ್ಲಿ ಮೊದಲು ನಿಮ್ಮ ಯಾವುದಾದ್ರೂ ನಿಮ್ಮ ಮೊಬೈಲ್ನಲ್ಲಿರುವಂಥ ಇಮೇಲ್ ಐ ಡಿ ಕೊಟ್ಟಿದೆಯಲ್ಲ ಇದನ್ನು ನೆಕ್ಸ್ಟ್ ಅಂತ ಕೊಡಬೇಕು. ಅಗ್ರಿ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಟಿಕ್ ಮಾರ್ಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಓಕೆ, ನೆಕ್ಸ್ಟ್ ನಿಮಗೆ ಉಂಟಲ್ಲ ಏನೆಲ್ಲ ಕೇಳ್ತಾರೆ ನೋಡಿ. ನಾನು ಎಕ್ಸಾಂಪಲ್ ಒಂದು ಇಮೇಲ್ ಐ ಡಿಯಲ್ಲಿ ಇದು ಮಾಡಿ ಕೊಡ್ತೀನಿ ನೋಡಿ. ಓಕೆ, ಎಕ್ಸಾಂಪಲ್ ಆಗಿ ಒಂದು ಇಮೇಲಲ್ಲಿ ಇದು ಮಾಡ್ತಾಯಿದ್ದೀನಿ. ಓಕೆ, ನಂತರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಟಿಕ್ ಮಾಡಿದೆ ನೆಕ್ಸ್ಟ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಓಕೆ ಇಂಪಾರ್ಟೆಂಟ್ ಯುವರ್ ಪ್ರೊಫೈಲ್. ಓಕೆ, ಇಲ್ಲಿ ಏನೆಲ್ಲ ಫಿಲ್ ಮಾಡಬೇಕಂತ ಕೊಟ್ಟಿದ್ದಾರೆ. ಮೊದಲು ನಿಮ್ಮ ಇಂಪಾರ್ಟೆಂಟ್ ಯುವರ್ ಪ್ರೊಫೈಲ್, ಯು ಕ್ಯಾನ್ ಇಂಪೋರ್ಟ್ ಯುವರ್ ಇನ್ಫಾರ್ಮೇಷನ್ ಅಂದರೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೊಡಬೇಕು. ನಿಮ್ಮ ಹೆಸರನ್ನು ಕೊಡಬೇಕು. ನೀವು ಡಾಕ್ಟ್ರಾ, ಮಿಸ್ಟರಾ, ಮಿಸ್ಸಸ್ಸಾ ಅಂತ ಕೊಡಬೇಕು. ನಿಮ್ಮ ಹೆಸರು, ನಿಮ್ಮ ಇಮೇಲ್ ಐ ಡಿ, ಮತ್ತು ನಿಮ್ಮ ಕರೆಕ್ಟಾದ ಮೊಬೈಲ್ ನಂಬರ್ ಕೂಡ ಕೊಡಬೇಕು. ಓಕೆ, ನಂತರ ನಿಮ್ಮ ಡೇಟ್ ಆಫ್ ಬರ್ತು ಎಲ್ಲನೂ ಕೊಡಬೇಕು. ಓಕೆ, ಅಪ್ಲಿಕೇಶನ್ ಕ್ವಶನ್ ಇದೆ. ಹ್ಯಾವ್ ಯು ಬೀನ್ ಕನ್ವಿಕ್ಟೆಡ್ ಬೈ ಲಾ ಇನ್ ಎನಿ ಕೋರ್ಟ್ ಆಫ್ ಇಂಡಿಯಾ ಔಟ್ಸೈಡ್ ಕೊಟ್ಟಿದ್ದಾರೆ. ಎಸ್ ಸರ್. ನಂತರ ನೋಡಿ ಆನ್ಸರು, ಹ್ಯಾವ್ ಯು ಬೀನ್ ಇಂಟರ್ವ್ಯೂ ಬೈ ಎಸ್ ಆರ್ ಎನಿ ಆಫ್ ಅವರ್ ಗ್ರೂಪ್ ಕಂಪನೀಸ್ ಇನ್ ದಿ ಫಾಸ್ಟ್. ನೀವು ಯಾವುದೇ ಕಂಪನಿಯಲ್ಲಿ ಕೆಲಸಕ್ಕೆ ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೀರ ಅಂತ ಕೇಳಿದ್ದಾರೆ. ಹ್ಯಾವ್ ಯು ವರ್ಕ್ಡ್ ವಿತ್ ಅದಾನಿ ಬಿಫೋರ್. ಅದಾನಿ ಕಂಪನಿಯಲ್ಲಿ ಕೆಲಸ ಮಾಡಿದ್ದೀರ ಅಂತ ಕೇಳ್ತಿದ್ದಾರೆ. ಆರ್ ಯು ರಿಲೇಟೆಡ್ ಟು ಎನಿ ಅದಾನಿ ಗ್ರೂಪಲ್ಲಿ ಕೆಲಸ ಮಾಡಿ ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ದಾರೆ. ಇದೆಲ್ಲ ಟಿಕ್ ಮಾಡಿ ಎಸ್ ಸರ್ನು ಅಂತ ಕೊಡಿ. ನಂತರ ಸಪೋರ್ಟಿಂಗ್ ಡಾಕ್ಯುಮೆಂಟ್ URL ಇಲ್ಲಿ ನೋಡಿ, ಪ್ಲೀಸ್ ಆ್ಯಡ್ ಅಡಿಷನಲ್ ಡಾಕ್ಯುಮೆಂಟ್ ಆರ್ URL. ನೋಟ್ ದಟ್ ಕವರ್ ಲೆಟರ್ ಈಸ್ ಆಪ್ಷನಲ್. ಓಕೆ, ನಿಮ್ಮ ರೆಸ್ಯೂಮನ್ನು ಅಪ್ಲೋಡ್ ಮಾಡಬೇಕಂತ ಹೇಳಿದ್ದಾರೆ. ಹಾಗೆ ಕವರ್ ಲೆಟರ್ ಕೂಡ ಕೇಳಿದ್ದಾರೆ. ಕವರ್ ಲೆಟರ್ ಲಾಸ್ಟ್ ಟೈಮ್ ನಾನು ಇದೆಲ್ಲ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ನೀವು ಅದರ ಮುಖಾಂತರ ಈ ಕವರ್ ಲೆಟರ್ ನೀವೇ ರೆಡಿ ಮಾಡ್ಕೋಬೋದು. ನಿಮಗೆ ChatGPTಯಲ್ಲಿ ನೇರವಾಗಿ ನೀವು ಕವರ್ ಲೆಟರ್ ನಿಮ್ಮ ಹೆಸರು ನಿಮ್ಮ ಡೀಟೇಲ್ಸ್ ಕೊಟ್ಟು ಕವರ್ ಲೆಟರ್ ಕೇಳಿದರೆ ಇದೆಲ್ಲ ನಿಮಗೆ PDF ಮುಖಾಂತರ ನಿಮಗೆ ಸಿಗುತ್ತೆ. ನೇರವಾಗಿ ನೀವು ಡೌನ್ಲೋಡ್ ಮಾಡ್ಕೆ ಇಲ್ಲಿ ಇದು ಮಾಡ್ಕೋಬೋದು. ಹೌದಲ್ವಾ? ಹಾಗೆ ನಿಮ್ಮ ಅಪ್ಡೇಟೆಡ್ ಆದ ರೆಸ್ಯೂಮ್ ಇದೆಲ್ಲ ನಿಮ್ಮ ಮೊಬೈಲಲ್ಲಿ PDF ಆಗಿ ಸೇವ್ ಮಾಡಿ ಇಟ್ಕೊಳ್ಳಿ. ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಸೆಲೆಕ್ಟ್ ಮಾಡಲಿಕ್ಕೆ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಗ್ಯಾಲರಿಗೆ ನೇರವಾಗಿ ಹೋಗುತ್ತೆ. ಅಲ್ಲಿಂದ ನೀವು CVಯನ್ನು ಇದು ಮಾಡ್ಕೋಬೋದು. ಓಕೆ, ಹಾಗೆ ಲಿಂಕ್ 1 ಅಂತ ಹೇಳಿದರೆ ಆ್ಯಡ್ ಎನದರ್ ಲಿಂಕ್ ಅಂತ ಕೇಳಿದ್ದಾರೆ. ಓಕೆ, ಹಾಗೆ ಇದು ಲಿಂಕ್ ಅಂದರೆ ನಿಮ್ಮದು ಯಾವುದಾದ್ರು ವೆಬ್ಸೈಟ್ ಲಿಂಕ್ ಇದ್ದರೆ ಅದನ್ನು ಇದು ಮಾಡ್ಕೋಬೋದು ನಿಮ್ಮ ಅಕೌಂಟ್ ಇದ್ದರೆ. ಮತ್ತು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಮತ್ತು ಸಿಗ್ನೇಚರ್ ಕೇಳಿದ್ದಾರೆ. ಓಕೆ, ಐ ಹಿಯರ್ ಬೈ ಡಿಕ್ಲೇರ್ ದಟ್ ಅಂದರೆ ಇದು ಸಿಗ್ನೇಚರ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಶೋ ಮಾರ್ ಅಂತ ಕೊಡ್ತೇವೆ. ಓಕೆ ನೋಡಿ, ನಂತರ ಇಲ್ಲಿ ಫುಲ್ ನೇಮನ್ನು ಟೈಪ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಇಷ್ಟು ಮಾಡಿದರೆ ಸಾಕು, ನಿಮ್ಮ ಅಪ್ಲಿಕೇಶನು ಆಟೋಮೆಟಿಕ್ಕಾಗಿ ಅದಾನಿ ಗ್ರೂಪ್ ಕಂಪನಿಗೆ ಇದೆಲ್ಲ ಆಟೋಮೆಟಿಕ್ಕಾಗಿ ಸೆಂಡ್ ಆಗುತ್ತೆ. ನೀವು ಕ್ವಾಲಿಫೈ ಆಗಿದ್ದರೆ ಮಿಸ್ ಮಾಡಿದೆ ತಕ್ಷಣವೇ ಕೆಲಸಕ್ಕೆ ಅಪ್ಲೈ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್.